ಓಕೆ, ಸೊ ಹೇ ಎವ್ರಿವನ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಬರೀ 3 ದಿನ ಅಷ್ಟೇ ಉಳಿದಿದೆ. 74 ಚಾಪ್ಟರ್ಸ್ ಮತ್ತೆ 3 ಲಕ್ಷ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ದ್ಯಾಟ್ ಮಚ್ ಹೈ ಕಾಂಪಿಟೇಷನ್ ಇದೆ. ಸೊ ಈ 30 ಡೇಸಲ್ಲಿ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಬಿಲೋ 2000 ರ್ಯಾಂಕ್ ತೊಗೊಂಬರ್ಬೋದಾ? ಪಾಸಿಬಲ್ ಇದೆ, ಬಟ್ ಓನ್ಲಿ ಇಫ್ ಯು ಹ್ಯಾವ್ ಅ ಗುಡ್ ಪ್ಲಾನ್. ಫಸ್ಟ್ ಥಿಂಗ್ ನೀವು ಏನು ನೆನ್ಪಿಟ್ಕೋಬೇಕಂದ್ರೆ KCET ತುಂಬ ಈಸಿ ಎಕ್ಸಾಮ್ ಇದೆ. ಇದನ್ನ ತಲೆಯಿರಬೇಕು. ನೀವು ಈಸಿ ಅನ್ಕೊಂಡ್ರೆ ಈಸಿ ಇರುತ್ತೆ. ನೀವು KCET ಡಿಫಿಕಲ್ಟ್ ಇದೆ ಅಂದರೆ ಆಬ್ವಿಯಸ್ಲಿ ಡಿಫಿಕಲ್ಟ್ ಆಗ್ಬಿಡುತ್ತೆ. ಆಮೇಲೆ ನಿಮ್ದೇನು ಡ್ರೀಮ್ ರ್ಯಾಂಕ್ ಇದೆ, ನಿಮಗೆ ಎಷ್ಟು ರ್ಯಾಂಕನ್ನು ಅಚೀವ್ ಮಾಡ್ಬೇಕಂತ ಏನೋ ಒಂದು ನಂಬರ್ ಇರುತ್ತಲ್ಲ, ಯು ಹ್ಯಾವ್ ಸಮ್ ಗೋಲ್. ಸೊ ಅದು ಎಷ್ಟು ಅನ್ನೋದು ಕಮೆಂಟ್ ಸೆಕ್ಷನ್ ಬರೆದಾಕಿ. ಯಾಕಂದ್ರೆ KCET ಎಕ್ಸಾಮ್ ಆದಮೇಲೆ ಇದೇ ವಿಡಿಯೋದಲ್ಲಿ ಬಂದು ನೀವು ಕಮೆಂಟ್ ಮಾಡ್ಬೋದು, ಹೌದು ನಾನು ವಿನ್ ಆದೆ, ನಾನು ಅನ್ಕೊಂಡಿರೋ ರ್ಯಾಂಕು ನಂಗೆ ಸಿಕ್ಕಿದೆ ಅಂತ. ಮತ್ತೆ ನೀವು KCET ಅಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನೇ KCET ಅಲ್ಲಿ 1409 ರ್ಯಾಂಕ್ ತೊಗೊಂಡಿದ್ದೀನಿ. ಮತ್ತೆ PCM ಅಲ್ಲಿ 96% ಬಂದಿತ್ತು. ಓವರ್ ಆಲ್ 12 ಅಲ್ಲಿ 94% ಬಂದಿತ್ತು. ಸೊ ನಾನೇನೇನು ಓದಿದ್ದೀನಿ, ಆಲ್ ದ ಟ್ರಿಕ್ಸ್, ಸೀಕ್ರೆಟ್ಸ್, ಅವೆಲ್ಲ ವಿಡಿಯೋಸು ಈ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಡೂ ಸಬ್ಸ್ಕ್ರೈಬ್. ಆಮೇಲೆ 70 to 80% ಆಫ್ ದ ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಮಾಡೋದೇ ಅಲ್ಲ, ಜಸ್ಟ್ ವಿಡಿಯೋ ನೋಡ್ತಾರೆ ಆಮೇಲೆ ಹೊರಟೋಗ್ತೀರಾ. ಸೊ ಹಾಗೆ ಮಾಡಕ್ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇದರಿಂದ ನಮಗೂ ಮೋಟಿವೇಶನ್ ಸಿಗುತ್ತೆ. ಓಕೆ, ಸೊ ನಾನು ಇದನ್ನ ಸೈಕಲ್ ಬೈ ಸೈಕಲ್ ಡಿವೈಡ್ ಮಾಡಿದ್ದೀನಿ. ಸೊ ಒಂದು ಸೈಕಲಲ್ಲಿ 3 ಡೇಸ್ ಇರುತ್ತೆ, ಆಯ್ತಾ. ಸೊ ಫಸ್ಟ್ ಅಲ್ಲಿ ನೀವು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಓದಬೇಕು. ಸೆಕೆಂಡ್ ಡೇಲಿ ಮ್ಯಾಥಮೆಟಿಕ್ಸ್, ಆಮೇಲೆ ರಿವಿಷನ್ ಮಾಡಬೇಕು. ಆಮೇಲೆ ಥರ್ಡ್ ಡೇಲಿ ಮಾಕ್ ಟೆಸ್ಟ್ ಕೊಡಬೇಕು. ಆಮೇಲೆ ನಿಮ್ಮ ಟಾರ್ಗೆಟ್ ಇಟ್ಕೊಳ್ಳಿ, ಒಂದ್ ದಿನದಲ್ಲಿ 4 ಚಾಪ್ಟರ್ಸ್ ಆದ್ರೂ ಮುಗಿಸಬೇಕು ಅಂತ. ಸೊ ಇಮ್ಯಾಜಿನ್ ಮಾಡಿ, ನೀವು 3 ಚಾಪ್ಟರ್ಸ್ ಮಾಡ್ತಿದ್ರೆ ಎವ್ರಿ ಡೇ ಅಲ್ಲಿ. ಸೊ ನಿಮ್ 74 ಚಾಪ್ಟರ್ಸ್ ಕ್ಲಿಯರ್ ಮಾಡಬೇಕಂದ್ರೆ ಯು ನೀಡ್ 36 ಡೇಸ್. ಸೊ ಅದಕ್ಕೆ 4 ಚಾಪ್ಟರ್ಸ್ ಎವ್ರಿ ಡೇ ಮಾಡಿದ್ರೆ ಇಟ್ ವಿಲ್ ಕಮ್ ಟು 20 ಡೇಸ್. ಸೊ ಸಿ ಹೌ ಯು ವಿಲ್ ಗೆಟ್ 15 ಡೇಸ್ ಎಕ್ಸ್ಟ್ರಾ. ಸೊ ಕನ್ಸಿಸ್ಟೆಂಟ್ ಆಗಿ ನೀವು 4 ಚಾಪ್ಟರ್ಸ್ನ ಎವ್ರಿ ಡೇ ಕ್ಲಿಯರ್ ಮಾಡ್ತಾ ಹೋಗಬೇಕು. ಆಮೇಲೆ ಕ್ಲಿಯರ್ ಮಾಡೋದಂದ್ರೆ ಹಾಗೆ ಮಾಡೋದಲ್ಲ, ಆ ಚಾಪ್ಟರ್ ಓದಬೇಕು, ಅದಷ್ಟೇ ಅದರ ಮಾಕ್ ಟೆಸ್ಟ್ ಕೊಡಬೇಕು. ಆಮೇಲೆ ಅದರ 6 to 7 years PYQs ಮಾಡಬೇಕು. ಅದಷ್ಟೇ ಅಲ್ಲದೆ ಆ PYQs ನೀವು ಟೆಸ್ಟ್ ಕೂಡ ಮಾಡಬೇಕು. ಲೈಕ್ 60 minutes ಟೈಮರ್ ಇಟ್ಟು ಟ್ರೈ ಟು ಫಿನಿಶ್ ವಿದಿನ್ ದ 50 minutes ಇನ್ಸ್ಟೆಡ್ ಆಫ್ 60 minutes. ಅದರಿಂದ ನಿಮ್ದು ಸ್ಪೀಡ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರ ನೀವು 2 ಸೈಕಲ್ಸ್ ಮಾಡಬೇಕು. ಲೈಕ್ ಫಸ್ಟ್ ಸೈಕಲ್ಸ್ ಅಂದರೆ 3 ಡೇಸ್, ಸೆಕೆಂಡ್ ಸೈಕಲ್ 3 ಡೇಸ್. ಆಮೇಲೆ ನಂತರ 7th ಡೇ ಏನಿದೆ ಅಲ್ಲ, ಅದರಲ್ಲಿ ನೀವು ಕೂತ್ಕೊಂಡು ನೀವು ಬಾಕಿ 6 ಡೇಸಲ್ಲಿ ಏನೇನು ಓದಿದ್ದೀರಾ ಅವೆಲ್ಲ ರಿವೈಸ್ ಮಾಡಬೇಕು. ಬಿಕಾಸ್ ರಿವಿಷನ್ ಇಸ್ ದ ಕೀ. ಯಾಕಂದರೆ KCET ಇಸ್ ಅ ಕ್ವಿಕ್ ಗೇಮ್. ಇದರಲ್ಲಿ ನೀವು 1 ನಿಮಿಷಲ್ಲೇ ಒಂದು ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ನಿಮಗೆ ನೆನಪಿದ್ರೆ, ಇಫ್ ಯು ರಿಮೆಂಬರ್ ದೆನ್ ಯು ವಿಲ್ ಡೂ ಇಟ್ ಫಾಸ್ಟ್. ಸೊ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಥಿಯರಿ ಇರುತ್ತೆ, ನೀವು ಓದ್ಕೋಬೇಕು. ಆಮೇಲೆ ಉಳಿಕೆ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮಾಕ್ ಟೆಸ್ಟ್ ಕೊಡೋಕ್ಕೆ, ಬಟ್ ಆ ಟೈಮಲ್ಲಿ ನಾನು 60 minutes ಟೈಮರ್ ಇಟ್ಟಿದ್ದೆ. ಬಟ್ ಯೂಶಲಿ ಏನಾಗ್ತಿತ್ತು ಅಂದರೆ 60 ನಿಮಿಷ ಆದಮೇಲೂ ಕೂಡ ನಾನು ಮೇ ಬಿ 50 to 55 ಕ್ವಶನ್ಸ್ ಅಷ್ಟೇ ಸಾಲ್ವ್ ಮಾಡ್ತಿದ್ದೆ. ಸೊ ಆಲ್ವೇಸ್ 5ರಿಂದ 6 ಕ್ವಶನ್ ಉಳಿತಿತ್ತು. ಬಟ್ ಹಾಗಂತ ನಾನು ಡಿಮೋಟಿವೇಟ್ ಆಗಲಿಲ್ಲ. ಐ ಕಂಟಿನ್ಯೂಡ್ ದ ಪ್ರಾಕ್ಟೀಸ್. ಸೊ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಆಮೇಲೆ ನೆಕ್ಸ್ಟ್ ಡೇ ಏನಾಯ್ತಂದ್ರೆ ಐ ಯೂಸ್ ಟು ಸಾಲ್ವ್ ವಿದಿನ್ 50 minutes ಆಲ್ ದ 60 ಕ್ವಶನ್ಸ್. ಸೊ ನೀವು ಮಾಕ್ ಟೆಸ್ಟ್ ಕೊಡುವಾಗ ಗಿವನ್ ಟೈಮ್ ಫ್ರೇಮಲ್ಲಿ ಆಗ್ತಾ ಇಲ್ಲ ಅಂದರೆ ಡೋಂಟ್ ಗೆಟ್ ಡಿಮೋಟಿವೇಟೆಡ್. ನೀವು ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆಮೇಲೆ ಅದು ಇಂಪ್ರೂವ್ ಆಗುತ್ತೆ. ಆಮೇಲೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾನೆ ಇರ್ತಾರೆ, ಯಾವ ಮಾಕ್ ಟೆಸ್ಟ್ ಚೆನ್ನಾಗಿದೆ, ಯಾವ್ದನ್ನ ಪರ್ಚೇಸ್ ಮಾಡಬೇಕು ಅಂತ. ಸೊ ಐ ರೆಕಮೆಂಡ್ ಕ್ರ್ಯಾಕಿಟ್ ಮಾಕ್ ಟೆಸ್ಟ್. ಇದು KCET ಮತ್ತೆ ಕಾಮಿಡಿಗೆ 2 ಮಾಕ್ ಟೆಸ್ಟ್ ಕೂಡ ಆಗಿದೆ. ಆಮೇಲೆ ಇದ್ರ ಬೆಸ್ಟ್ ಥಿಂಗ್ ಏನಂದ್ರೆ ವಿದಿನ್ 24 hours ನಿಮಗೆ ಒಂದು ವಾಟ್ಸ್ಆಪ್ ಕಮ್ಯುನಿಟಿಯಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಅದರಲ್ಲಿ ಎಲ್ಲ KCET ಮೆಂಟರ್ಸ್ ಇರ್ತಾರೆ. ಸೊ ಅವರು ನಿಮಗೆ ಫ್ರೀ ಗೈಡೆನ್ಸ್, ಫ್ರೀ ಮೆಂಟರ್ಶಿಪ್ ಹೇಳ್ಕೊಡ್ತಾರೆ. ಅದರಿಂದ ನಿಮ್ KCET ಕ್ರ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಈ ತರ ಒಂದು ಮೆಂಟರ್ಶಿಪ್, ಫ್ರೀ ಗೈಡೆನ್ಸ್ ನಾನು ಎಲ್ಲೂ ನೋಡಿರಲಿಲ್ಲ. ಸೊ ಇವ್ರು ಅದನ್ನ ಫ್ರೀ ಆಗಿ ಕೊಡ್ತಿದ್ದಾರೆ. ಸೊ ಈ ಮಾಕ್ ಟೆಸ್ಟ್ ನೀವು ತಗೊಂಡ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಆಮೇಲೆ ಇದು ಪ್ರೈಸ್ ಕೂಡ ಅಫೋರ್ಡೆಬಲ್ ಇದೆ. ಆಮೇಲೆ ಮಾಕ್ ಟೆಸ್ಟ್ ಕ್ವಶನ್ಸ್ ನ ಪ್ರಿಪೇರ್ ಮಾಡಿದ್ದು ಪ್ರೀವಿಯಸ್ ಇಯರ್ KCET ಕಾಮಿಡಿಗೆ ಟಾಪರ್ಸ್. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ್ದಾರ ಕ್ವಶನ್ಸ್ ಬರುತ್ತೆ. ಆಮೇಲೆ ಇನ್ನೊಂದು ಥಿಂಗ್ ಏನಂದ್ರೆ, ನೀವು ಮಾಕ್ ಟೆಸ್ಟ್ ಕೊಟ್ರೆ ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ನಿಮ್ದು ಸ್ಪೀಡ್, ನಿಮ್ದು ಅಕ್ಯುರೇಸಿ, ನೀವು ಪ್ರೆಷರ್ ಅಲ್ಲಿ ಹೇಗೆ ನೀವು ಕೊಡ್ತೀರಾ ಕ್ವಶನ್ಸ್, ಅದೆಲ್ಲ ಮ್ಯಾಟರ್ ಆಗುತ್ತೆ. ಆಮೇಲೆ ಆ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಎಕ್ಸಾಮ್ ಬರೆದು ಮಾಕ್ ಟೆಸ್ಟ್ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ KCET ನಿಮಗೆ ತುಂಬಾ ಸುಲಭ ಆಗುತ್ತೆ. ತುಂಬಾ ಜನ ಪ್ರಿಪೇರ್ ಅಂತೂ ಆಗ್ತಾರೆ, ಬಟ್ ಮಾಕ್ ಟೆಸ್ಟ್ ಕೊಡೋದಲ್ಲ ಅಂಡ್ ಡೈರೆಕ್ಟ್ಲಿ KCET ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ. ಆಮೇಲೆ ಅಲ್ಲಿ ಆ ಪ್ರೆಷರ್ ಎನ್ವಿರಾನ್ಮೆಂಟ್ ನೋಡಿ ಅವ್ರಿಗೆ ಎಕ್ಸಾಮ್ ಬರೆಯೋಕೆ ಆಗಲ್ಲ. ಈ ಕರೆಕ್ಟ್ ಅವರ ಮಾಕ್ ಟೆಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಸೊ ಮಾಕ್ ಟೆಸ್ಟ್ ಪಾರ್ಟ್ ಆದ್ಮೇಲೆ ನಮ್ಮ ಟೈಮ್ ಟೇಬಲ್ ಗೆ ಬರೋಣ. ಇದರಲ್ಲಿ ನೀವು ಡೈಲಿ 4 ಚಾಪ್ಟರ್ಸ್ ಮಾಡಿದ್ರೆ ನೀವು 18.5 ಡೇಸ್ ಅಲ್ಲಿ ಆಲ್ ದ 74 ಚಾಪ್ಟರ್ಸ್ ನ ಮುಗಿಸಾಕಿರ್ತೀರಾ. ಓಕೆ, 18.5 ಬೇಡ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ತಗೊಳ್ಳೋಣ 20 ಡೇಸ್. ಓಕೆ, ಸೊ 20 ಡೇಸ್ ಅಲ್ಲಿ ನೀವು ಎಲ್ಲ ಚಾಪ್ಟರ್ಸ್ ನ ಮುಗಿಸಾಕಿರ್ತಾರ, including both 11th, 12th, higher day chapters. We have done mock tests also, we have done PYQs also. ಮತ್ತೇನು ಬೇಕು, ನೀವೆಲ್ಲ ಫುಲ್ ಪ್ರಿಪೇರ್ ಆಗಿರ್ತಾರೆ. ಆಮೇಲೆ ಲಾಸ್ಟ್ 10 ಡೇಸ್ ಅಲ್ಲಿ ಮತ್ತೆ ನೀವು ಸ್ವಲ್ಪ ಮಾಕ್ ಟೆಸ್ಟ್ ಕೊಟ್ಟು ಮತ್ತೆ ಸ್ವಲ್ಪ ರಿವೈಸ್ ಮಾಡಿ ಮತ್ತೆ ಸ್ವಲ್ಪ PYQs ಎಲ್ಲ ನೋಡ್ಕೋಬೇಕು. ಅದಷ್ಟೇ ಅಲ್ಲದೆ ಶಾರ್ಟ್ಕಟ್ ಫಾರ್ಮುಲಾಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶಾರ್ಟ್ಕಟ್ ಫಾರ್ಮುಲಾಸ್ ಯಾವ್ಯಾವ ಇದೆ, ಯಾವ್ಯಾವ ಬೆಸ್ಟ್ ವಿಡಿಯೋಸ್ ಇದೆ ಅಲ್ಲಿಂದ ನಿಮ್ಗೆ ಸಿಗುತ್ತೆ ಅಂದ್ರೆ ಈ ವಿಡಿಯೋನ ಚೆಕ್ಔಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ನಾನು ಎಲ್ಲ ಹೇಳಿದ್ದೀನಿ ಯಾವ ಶಾರ್ಟ್ಕಟ್ಸ್ ಇಂಪಾರ್ಟೆಂಟ್ ಇದೆ. KCET ಅಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾರೆ. ಆಮೇಲೆ ನನ್ನ ಟೈಮಲ್ಲಿ ನಾನು 10 hours ಸ್ಟಡಿ ಮಾಡ್ತಿದ್ದೆ. ಸೊ ಅದೇ ತರ ನೀವು ಹೇಗೆ 10 hours ಸ್ಟಡಿ ಮಾಡಬೇಕು, ಅದು 1 ಡೇ ಅಲ್ಲಿ. ತುಂಬಾ ಜನರಿಗೆ ಅನ್ಸುತ್ತೆ ಲೈಕ್ ಇದು ತುಂಬಾ ಓವರ್ವೆಲ್ಮಿಂಗ್ ಆಗುತ್ತೆ, ಆಮೇಲೆ ಬರ್ನ್ಔಟ್ಸ್ ಆಗುತ್ತೆ ಅಂತ. ಬಟ್ ಆಕ್ಚುಲಿ ಹಂಗೇನಿಲ್ಲ. ನೀವು 24 hours ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸ್ಟಡಿ 10 hours. ಸೊ ಆ ತರ ನಾವು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾವ ತರ ನೀವು ಟೈಮ್ ಟೇಬಲ್ ನ ಸ್ಪ್ಲಿಟ್ ಮಾಡಬೇಕು,
ಹೌ ಟು ಯುಟಿಲೈಸ್ ಯುವರ್ 24 hours. ಸೊ ಆ ಥರ ವಿಡಿಯೋ ಬೇಕಂದ್ರೆ ಜಸ್ಟ್ ಕಮೆಂಟ್ ಯಸ್ ಅಂತ ನಾನು ವಿಡಿಯೋ ಮಾಡ್ತೀನಿ. ಮತ್ತೆ ಸಬ್ಸ್ಕ್ರೈಬ್ ಆಗಿ, ಇಲ್ಲ ಅಂದ್ರೆ ಈ ತರ ವಿಡಿಯೋಸ್ ನೀವು ಮಿಸ್ ಮಾಡ್ಕೋತೀರಾ. ಆಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ 7 ಚಾಪ್ಟರ್ಸ್ ಇದೆ ಆಯ್ತಾ. ಆ 7 ಚಾಪ್ಟರ್ಸ್ ಇಂದ 30 ಮಾರ್ಕ್ಸ್ ಬರ್ತಾ ಇದೆ. ದಟ್ ಈಸ್ ಅರೌಂಡ್ 50% ಆಫ್ ದ ಮ್ಯಾಥ್ಸ್ ಕೆಸಿಟಿ. ಆಮೇಲೆ ಕೆಮಿಸ್ಟ್ರಿಯಲ್ಲಿ ಕೂಡ 10 ಚಾಪ್ಟರ್ಸ್ ಇದೆ. ಈ 10 ಚಾಪ್ಟರ್ಸ್ ಇಂದ ಯು ಆರ್ ಗೆಟಿಂಗ್ 40 ಮಾರ್ಕ್ಸ್. ಸೊ ಯಾವ ಚಾಪ್ಟರ್ಸ್ ಇದೆ, ಇಂಪಾರ್ಟೆಂಟ್ ಚಾಪ್ಟರ್ಸ್, ಹೈ ವೋಲ್ಟೇಜ್ ಚಾಪ್ಟರ್ಸ್ ನಿಮ್ಗೆಲ್ಲ ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈ ತರ ವಿಡಿಯೋಸ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಸಿಲಿ ಯು ವಿಲ್ ನಾಟ್ ಗೆಟ್ ಇಟ್. ಆಮೇಲೆ ಇವೆಲ್ಲ ವಿಡಿಯೋಸ್ ಬೇಕಂದ್ರೆ ಜಸ್ಟ್ ಕಮೆಂಟ್ ಯಸ್. ಆಮೇಲೆ ನಿಮ್ದು ಡೌಟ್ಸ್ ಏನಾದ್ರು ಅದು ಕೂಡ ಕಮೆಂಟ್ ಅಲ್ಲಿ ಹಾಕಿ. ಅದ್ರ ಮೇಲೆ ಐ ಕ್ಯಾನ್ ಆಲ್ಸೋ ಮೇಕ್ ವಿಡಿಯೋಸ್. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಆಮೇಲೆ ಕ್ರಾಕೆಟ್ ಅವರ ಮಾಕ್ ಟೆಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಕ್ಯಾನ್ ಗೋ ಇನ್ ಚೆಕ್ ದಿಸ್ ಔಟ್. ಆಮೇಲೆ ಸ್ಟೇ ಮೋಟಿವೇಟೆಡ್. ಈಗ ನೀವು ತುಂಬಾ ಅಗ್ರೆಸಿವ್ ಆಗಿರ್ಬೇಕು, ಟೈಮ್ ವೇಸ್ಟ್ ಮಾಡಲೇಬಾರ್ದು. ಫ್ರೆಂಡ್ಸ್ ಜೊತೆಗೆ ಅಥವಾ ಫಂಕ್ಷನ್ಗೆ ಏನು ಅಟೆಂಡ್ ಆಗಬೇಡಿ. ಜಸ್ಟ್ ಸಿಟ್ ಇನ್ ಒನ್ ರೂಮ್, ಸಿಟ್ ಇನ್ ಯುವರ್ ರೂಮ್. ಇದು 4 ಗೋಡೆಗಳಲ್ಲಿ ಕೂತೇನೆ ಅಭ್ಯಾಸ ಮಾಡ್ತಿರಲ್ಲ, ಇದೇ ನಿಮ್ ವನವಾಸ ಇದೆಯಲ್ಲ, ಅದರಿಂದಾನೇ ಯು ಕ್ಯಾನ್ ಗೆಟ್ ವೆರಿ ಸಕ್ಸಸ್ಫುಲ್. ಅಂದ್ರೆ ಇದೊಂದು 1 ತಿಂಗಳು ಪಾಸ್ ಆದ್ಮೇಲೆ ಯು ಹ್ಯಾವ್ ಸೋ ಮಚ್ ಟೈಮ್. ಅವಾಗ ನೀವೇನು ಬೇಕಾದ್ರು ಮೂವೀಸ್ ನೋಡಿ, ವೆಬ್ ಸೀರೀಸ್ ನೋಡಿ, ಯಾರೇನು ಕೇಳಲ್ಲ. ಬಟ್ ಈ 30 days ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.